ಓಂ ಶ್ರೀ ಗುರುಭ್ಯೋ ನಮಃ. ರಾವಣನ ಪುತ್ರ ಯಾರು? ಮಾವನೇ ಈತನನ್ನು ಕೊಲ್ಲಲು ಕಾರಣವೇನು? ರಾವಣನ ಪುತ್ರ ಬ್ರಹ್ಮನಿಂದ ವರವನ್ನು ಪಡೆದಿದ್ದರೂ ಕೂಡ ಆತ ತನ್ನ ಮಾವನಿಂದಲೇ ಸಾವಿಗೆ ಶರಣಾಗುತ್ತಾನೆ. ಈತನ ಮಾವ ಯಾರು? ಸ್ವತಃ ತಂದೆಯೇ ತನ್ನ ಮಗಳ ಗಂಡನನ್ನು ಕೊಲ್ಲಲು ಕಾರಣವೇನು? ಹಿಂದೂ ಧರ್ಮದಲ್ಲಿ ದೇವರನ್ನು ಕಾಣುವುದು ಮಾತ್ರವಲ್ಲ, ಪೌರಾಣಿಕ ಕಥೆಗಳಲ್ಲೂ ಕೂಡ ಅನೇಕ ದೇವಾನುದೇವತೆಗಳನ್ನು ನೋಡಬಹುದಾಗಿದೆ. ಆದರೆ ಪುರಾಣಗಳಲ್ಲಿನ ಕೆಲವೊಂದು ಕಥೆಗಳನ್ನು ಕೇಳಿದಾಗ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ. ಪುರಾಣಗಳಲ್ಲಿನ ಒಂದು ಆಶ್ಚರ್ಯಕರ ಸಂಗತಿ ಎಂದರೆ ಇಂದ್ರಜಿತ್ ಎಂದು ಕರೆಯಲ್ಪಡುವ ರಾವಣನ ಮಗ ಮೇಘನಾಥ ಅಥವಾ ಇಂದ್ರಜಿತನು ತನ್ನ ಸ್ವಂತ ಸಹೋದರನಿಂದಲೇ ಸಾವನ್ನಪ್ಪುತ್ತಾನೆ. ಈತ ತನ್ನ ಸಹೋದರನಿಂದಲೇ ಯಾಕೆ ಮರಣವನ್ನು ಹೊಂದಿದನು? ರಾವಣನ ಹಿರಿಯ ಮಗನಾದ ಮೇಘನಾಥನು ಭಗವಾನ್ ಶ್ರೀರಾಮನ ಸಹೋದರನಾದ ಲಕ್ಷ್ಮಣನ ಬಾಣಗಳನ್ನು ನಾಶಗೊಳಿಸಿರುವುದು ನಮಗೆಲ್ಲ ತಿಳಿದಿರುವ ವಿಷಯ. ಆದರೆ ಮೇಘನಾಥನು ಲಕ್ಷ್ಮಣನ ಬಾಣವನ್ನು ಯಾಕೆ ನಾಶಗೊಳಿಸುತ್ತಾನೆ? ಪುರಾಣಗಳಲ್ಲಿ ಲಕ್ಷ್ಮಣ ಮತ್ತು ಮೇಘನಾಥನ ನಡುವಿನ ಸಂಬಂಧವಾದರೂ ಏನು? ಇದು ಎಲ್ಲರಲ್ಲೂ ಕೂಡ ಸಾಮಾನ್ಯವಾಗಿ ಕಾಡುವ ಪ್ರಶ್ನೆಯಾಗಿದೆ. ಶೇಷನಾಗನ ಏಕೈಕ ಪುತ್ರಿ ಸುಲೋಚನ. ಭಗವಾನ್ ಹರಿಯೆಂದೇ ಕರೆಸಿಕೊಳ್ಳುವ ವಿಷ್ಣು ಯಾವಾಗಲೂ ಶೇಷನಾಗನ ಮೇಲೆ ಮಲಗಿ ವಿಶ್ರಾಂತಿ ಪಡೆಯುತ್ತಿರುತ್ತಾನೆ ಹಾಗೂ ಅಲ್ಲೇ ವಾಸವಾಗಿರುತ್ತಾನೆ ಕೂಡ. ವಿಷ್ಣು ರಾಮನ ಅವತಾರವನ್ನು ಧರಿಸಿ ಭೂಲೋಕವನ್ನು ಪ್ರವೇಶಿಸಿದನೆಂದು ಹೇಳಲಾದರೆ, ಶೇಷನಾಗನು ರಾಮನ ನೆಚ್ಚಿನ ಸಹೋದರನಾಗಿ ಲಕ್ಷ್ಮಣನ ಅವತಾರವನ್ನು ಧರಿಸಿ ಭೂಮಿಗೆ ಇಳಿಯುತ್ತಾನೆ ಎನ್ನುವ ನಂಬಿಕೆ ಇದೆ. ಶೇಷನಾಗನನ್ನು ಪಾತಾಳ ಲೋಕದ ಅಧಿಪತಿ ಹಾಗೂ ಸರ್ಪಗಳ ದೇವರೆಂದು ಪರಿಗಣಿಸಲಾಗುತ್ತದೆ. ಶೇಷನಾಗನಿಗೆ ಸುಲೋಚನ ಎನ್ನುವ ಸುಂದರ ಪುತ್ರಿ ಇದ್ದಳು. ಕೆಲವು ನಂಬಿಕೆಗಳ ಪ್ರಕಾರ ದೇವರಾಜ ಇಂದ್ರನನ್ನು ಮದುವೆಯಾಗಲು ಸುಲೋಚನ ನಿರಾಕರಿಸಿದ್ದರಿಂದ ಶೇಷನಾಗ ಆಕೆಯನ್ನು ಶಪಿಸುತ್ತಾನೆ. ಸುಲೋಚನಳನ್ನು ಭೂಲೋಕಕ್ಕೆ ಕಳಿಸಿ, ನಿನ್ನನ್ನು ಯಾರು ವಿವಾಹವಾಗುತ್ತಾರೋ ಅವರು ನನ್ನಿಂದಲೇ ಸಾವನ್ನಪ್ಪುತ್ತಾರೆಂದು ಶಾಪವನ್ನು ನೀಡಿದನು. ಸುಲೋಚನ ಯಾರನ್ನು ವಿವಾಹವಾದಳು ಗೊತ್ತೇ? ಶೇಷನಾಗನ ಪುತ್ರಿ ಸುಲೋಚನಳು ರಾವಣನ ಪುತ್ರ ಮೇಘನಾಥನನ್ನು ವಿವಾಹವಾಗುತ್ತಾಳೆ. ಮೇಘನಾಥನು ಬ್ರಹ್ಮದೇವನಿಂದ ಉಪವಾಸವನ್ನು ಮಾಡಿ ನಿದ್ರೆಯಿಲ್ಲದೆ ಬರೋಬ್ಬರಿ 14 ವರ್ಷಗಳವರೆಗೆ ಕಠಿಣ ಬ್ರಹ್ಮಚರ್ಯವನ್ನು ಆಚರಿಸಿದವರಿಂದ ಮಾತ್ರ ನಿನಗೆ ಸಾವು ಸಂಭವಿಸಲು ಸಾಧ್ಯವೆನ್ನುವ ವರವನ್ನು ಪಡೆದುಕೊಂಡಿದ್ದನು. ಅಮರತ್ವದ ಹುಡುಕಾಟದಲ್ಲಿ ಮೇಘನಾಥನು ಬ್ರಹ್ಮನನ್ನು ಭೇಟಿಯಾದಾಗ ಬ್ರಹ್ಮನು ಅವನಿಗೆ ಅಮರತ್ವದ ವರವನ್ನು ನೀಡಲು ನಿರಾಕರಿಸುತ್ತಾನೆ. ಆದರೆ ನೀನು ಅಂತಹ ಪರಿಸ್ಥಿತಿಯನ್ನು ಎದುರಿಸುವ ಸಂದರ್ಭದಲ್ಲಿ ಪಾತಾಳ ಲೋಕದ ದೇವಿಯನ್ನು ಕಠಿಣ ಆರಾಧನೆಯ ಮೂಲಕ ಒಲಿಸಿಕೊಂಡರೆ ಒಂದು ರಥವು ನಿನ್ನ ಮುಂದೆ ಬಂದು ನಿಲ್ಲುತ್ತದೆ. ಆಗ ನೀನು ಆ ರಥದಲ್ಲಿ ಕುಳಿತುಕೊಂಡರೆ ಯಾರೂ ನಿನ್ನನ್ನು ಸಾಯಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತಾನೆ. ಆದರೆ ಒಂದು ವೇಳೆ ನೀನು ದೇವಿಯ ಆರಾಧನೆಯಲ್ಲಿದ್ದಾಗ ಯಾರಾದರೂ ನಿನ್ನ ಪೂಜೆಯನ್ನು ಭಂಗ ಮಾಡಿದರೆ, ನಿನ್ನ ಪೂಜೆಯಲ್ಲಿ ಹಸ್ತಕ್ಷೇಪ ಮಾಡಿದರೆ ಅವರಿಂದಲೇ ನೀನು ಮರಣವನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಲಕ್ಷ್ಮಣನ ಅವತಾರದಲ್ಲಿದ್ದ ಶೇಷನಾಗನಿಂದ ಮೇಘನಾಥನ ಅಂತ್ಯ. ಬ್ರಹ್ಮನಿಂದ ವರಗಳನ್ನು ಪಡೆದ ನಂತರ ಮೇಘನಾಥನು ತನ್ನನ್ನು ತಾನು ಯಾರೂ ಕೊಲ್ಲಲು ಸಾಧ್ಯವಿಲ್ಲವೆಂಬ ಭಾವನಾ ಲೋಕದಲ್ಲಿದ್ದನು. ಆದರೆ 14 ವರ್ಷಗಳ ವನವಾಸದಲ್ಲಿ ಬ್ರಹ್ಮಚರ್ಯವನ್ನು, ಉಪವಾಸವನ್ನು, ಸ್ತ್ರೀ ಸಂಗಮ ತ್ಯಜಿಸಿದವನಾದ ಲಕ್ಷ್ಮಣನಿಂದ ಈತ ಸಾವನ್ನಪ್ಪುತ್ತಾನೆ. ರಾವಣ ಮತ್ತು ರಾಮನ ನಡುವೆ ಮಹಾಯುದ್ಧವಾಗುತ್ತಿರುವಾಗ ಮೇಘನಾಥನು ಪಾತಾಳ ಲೋಕದ ದೇವಿಯನ್ನು ಆರಾಧಿಸಲು ಪ್ರಾರಂಭಿಸುತ್ತಾನೆ. ಆಗ ಲಕ್ಷ್ಮಣನು ಆತನ ಪೂಜೆಯನ್ನು ನಾಶಗೊಳಿಸಿ ಮೇಘನಾಥನನ್ನು ಸಂಹಾರ ಮಾಡುತ್ತಾನೆ. ಸರ್ವೇ ಜನ ಸುಖಿನೋ ಭವಂತು.